ಪ್ರವಾದಿ ಮೊಹಮ್ಮದ್ ಪೈಗಂಬರರ ಕುರಿತು ದ್ವೇಷದ ಭಾಷಣ ಮಾಡಿದ ಸದ್ನಾ ದೇವಿ ದೇವಸ್ಥಾನದ ಯತಿ ನರಸಿಂಹಾನಂದ ಸರಸ್ವತಿ ಸ್ವಾಮಿಗಳ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಜಮಾತೆ ಇ ಉಲ್ಮಾ ಹಿಂದ್ ಶಾಖೆಯ ಪದಾಧಿಕಾರಿಗಳು ಹಾಗೂ ಚಿಂಚೋಳಿಯ ಮುಸ್ಲಿಂ ಮುಖಂಡರು ಪಟ್ಟಣದ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಗಾಜಿಯಾಬಾದ್ ಲೋಹಿಯಾ ನಗರದ ಹಿಂದಿ ಭವನದಲ್ಲಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಯತಿ ನರಸಿಂಹಾನಂದ ಸರಸ್ವತಿ ಸ್ವಾಮೀಜಿ ಅವರು ಮುಸ್ಲಿಂ ಸಮುದಾಯದ ಮತ್ತು ಮುಸ್ಲಿಂ ಸಂತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದರ ಮೂಲಕ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮುಸ್ಲಿಂ ಸಮಾಜದ ಮುಖಂಡರು ಒತ್ತಾಯಿಸಿದರು. ನರಸಿಂಹಾನಂದ ಸರಸ್ವತಿ ಸ್ವಾಮೀಜಿ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಮಾನಿಸಿದ್ದಾರೆ. ಮುಸ್ಲಿಮರು ಮತ್ತು ಭಾರತದ ಶಾಂತಿಪ್ರಿಯ ಜನರ ಭಾವನೆಗಳಿಗೆ ಜಾತಿ ಮತ್ತು ಸಮುದಾಯವನ್ನ ಲೆಕ್ಕಿಸದೆ ನೋವನ್ನ ಉಂಟು ಮಾಡಿದ್ದಾರೆ. ನಮ್ಮ ದೇಶದ ಕೋಮು ಸೌಹಾರ್ದತೆಯನ್ನು ಕದಡಲು ಮತ್ತು ರಾಷ್ಟ್ರೀಯ ಸಮಗ್ರತೆಗೆ ಹಾನಿ ಉಂಟು ಮಾಡಲು ನರಸಿಂಹಾನಂದ ಸರಸ್ವತಿ ಸ್ವಾಮೀಜಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. को कामयाब बनाना है तो उसके जो तरीका है उस तरीके से अगर हम कामयाब साहब और जो है मुफ्ती ನರಸಿಂಹಾನಂದ ಸ್ವಾಮಿ ಅವ್ರ ವಿರುದ್ಧ ಏನು ಅವರಿಗೆ ವೆರಿಫೈರ್ ಮಾಡಬೇಕು, ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಿರ್ದಿಷ್ಟವಾಗಿ ಒಂದು ಸಮುದಾಯಕ್ಕೆ ಸುದ್ದಿ ತರ್ತಕ್ಕಂಥ ಕೆಲಸವನ್ನ ಎಸಗಿರ್ತಕ್ಕಂಥ ಅವಹೇಳನಕಾರಿ ಹೇಳಿಕೆ ನೀಡಿರ್ತಕ್ಕಂಥದ್ದನ್ನ ಇವತ್ತ ಖಂಡಿಸಿ ನಾವೆಲ್ಲರೂ ಕೂಡ ಅವನ ಬಂಧನಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಈಗಾಗಲೇ ಅವಂತಿ ಸರ್ ಹಾಗೆ ನಮ್ಮ ಭಾರತದ ಸಂವಿಧಾನ ಏನ್ ಹೇಳ್ತದಪ್ಪ ಅಂತಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಇನ್ನೂ ಬೌದ್ಧ ಆಗಿರ್ಬೋದು, ಇನ್ನೂ ಅನೇಕ ಧರ್ಮಗಳಿವೆ. ಅವೆಲ್ಲವೂ ಕೂಡ ಸರಿ ಸಮಾನ ಧರ್ಮಗಳಾಗಿವೆ. ಅದರದೇ ಆದಂತಹ ಧರ್ಮಗಳಿಗೆ ಸಾರ್ವಭೌಮತ ಇದೆ. ಇಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ ಮೇಲಿಲ್ಲ ಕೀಳಿಲ್ಲ ಅಂತೇಳಿ ನಮ್ಮ ಸಂವಿಧಾನ ಆಗ್ತದ. ಇವತ್ತು ಅದಕ್ಕೆ ಸೆಕ್ಯುಲರ್ ಅಂತ ಹೇಳ್ತಾರ. ಸೆಕ್ಯುಲರ್ ದೇಶ ಇವತ್ತು ಯಾವುದೇ ಎಲ್ಲ ಧರ್ಮ, ಎಲ್ಲ ಜಾತಿಯನ್ನ, ಎಲ್ಲ ವರ್ಗಗಳನ್ನ ಒಳಗೊಂಡಿರ್ತಕ್ಕಂಥ ಸೆಕ್ಯುಲರ್ ದೇಶ ಅಂದ್ರೆ ಭಾರತ ದೇಶ ಅಂತ ಹೇಳ್ತಾರ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥ ವಿವೇಕಿಗಳು ತನ್ನ ಏನು ಒಂದು ಬೆಳೆ ಬೆಳೆಸ್ಕೋಗೋಸ್ಕರ ಅದೊಂದು ರಾಜಕೀಯ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತ ಜಾತಿ ನಡುವೆ, ಧರ್ಮ ನಡುವೆ ಏನು ವಿರೋಧವನ್ನ ತಂದು ಸಂಘರ್ಷವನ್ನ ಹಚ್ಚಿರ್ತಕ್ಕಂಥ ಕೆಲಸವನ್ನ ಮಾಡಿರ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇಂದಿನ ದಿನಮಾನಗಳಲ್ಲಿ ಬಹಳಷ್ಟು ಸೂಕ್ಷ್ಮತೆಯಿಂದ ವಿಚಾರವನ್ನ ಮಾಡ್ತಕ್ಕಂಥ ಸಂದರ್ಭ ನಮಗೆ ಬಂದಿದೆ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ ಒಗ್ಗೂಡಿ ಈ ಸಂದರ್ಭದಲ್ಲಿ ಬಡಿ ದರ್ಗಾ ಸಾಹೇಬ್, ಅಖ್ಬರ್ ಹುಸೇನಿ, ಅಬ್ದುಲ್ ಬಾಜಿದ್, ಕೆಎಂ ಬಾರಿ, ಅನ್ವರ್ ಖತೀಬ್, ಮತೀನ್ ಸೌದಾಗರ್, ಶಬೀರ್ ಅಹಮದ್, ಅಲ್ಲಾಹುದ್ದೀನ್ ಅನ್ಸಾರಿ, ಪುರಸಭೆ ಅಧ್ಯಕ್ಷ ಆನಂದ್ ಟೈಗರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ,
NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.